ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಸ್ವೀಕರಿಸಲು ಸಿದ್ಧರಾಗೋಣ. ವಾಕ್ಯವನ್ನು ಸ್ವೀಕರಿಸುವಾಗ ನಾವು ದೇವರನ್ನು ಆಗಿದೆ ಸ್ವೀಕರಿಸುವುದು, ದೇವರ ಅನುಗ್ರಹ ಕೃಪೆಯನ್ನು ಆಗಿದೆ ಸ್ವೀಕರಿಸುವುದು. ನಮ್ಮ ಭವನದಲ್ಲಿ ದೇವರ ವಾಕ್ಯದ ಶಬ್ದ ಮೊಳಗುವಾಗ ದೇವರ ಸಾನ್ನಿಧ್ಯವಾಗಿದೆ ಅಲ್ಲಿ ಬಂದು ತುಂಬುವುದು. ದೇವರ ಅದ್ಭುತಗಳು ಇಂದು ನಮ್ಮ ಭವನದಲ್ಲಿ, ನಮ್ಮ ಜೀವನದಲ್ಲಿ ಸಂಭವಿಸಲಿ. ಆಮೇನ್, ಹಲ್ಲೆಲೂಯಾ. ಹೀಗೆ ಪ್ರಾರ್ಥಿಸಿ. ಇಂದು ಆಲಿಸುವ ಈ ವಾಕ್ಯ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗುತ್ತಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಆಮೇನ್, ಹಲ್ಲೆಲೂಯಾ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಸಿಮೋನನೇ, ಸಿಮೋನನೇ, ಕೇಳು, ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸವು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರನನ್ನು ದೃಢಪಡಿಸು ಎಂದರು. ಪ್ರಿಯರೇ, ಆ ಶೋಧನೆಯ ಸಮಯದಲ್ಲಿ ನಿನ್ನ ವಿಶ್ವಾಸ ಕುಂದದಂತೆ ನಿನಗಾಗಿ ಪ್ರಾರ್ಥಿಸಿದ್ದೇನೆ ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಪ್ರಿಯರೇ, ನಮ್ಮ ವಿಶ್ವಾಸ ಅನೇಕ ಸಲ ಕುಂದಿ ಹೋಗುತ್ತದೆ. ಪ್ರಿಯ ತಂದೆ ತಾಯಿಯರೇ, ನಿಮಗೆ ವಿಶ್ವಾಸವಿದ್ದರೆ ನಿಮ್ಮ ಮಕ್ಕಳು ವಿಶ್ವಾಸದಲ್ಲಿ ವೃದ್ಧಿಗೊಳ್ಳುತ್ತಾರೆ. ದೇವರಲ್ಲಿ ವಿಶ್ವಾಸ ಇದ್ದವನಿಗೆ ಮಾತ್ರ ಬೇರೆಯವರನ್ನು ಶಕ್ತಿಪಡಿಸಲು, ಬಲಪಡಿಸಲು ಸಾಧ್ಯ. ಹಲ್ಲೆಲೂಯಾ. ಪ್ರಿಯರೇ, ಅನೇಕ ವಿಧದಲ್ಲಿ ವಿಶ್ವಾಸ ಕುಂದು ಹೋಗುವ ಅವಸ್ಥೆ ನಮಗೆ ಉಂಟಾಗಬಹುದು. ಆದರೆ ನಮ್ಮ ವಿಶ್ವಾಸ ಕುಂದು ಹೋಗಲು ನಾವು ಅನುಮತಿಸಬಾರದು. ವಿಶ್ವಾಸ ಕುಂದದೆ ಪ್ರಾರ್ಥಿಸಿದ್ದನ್ನು ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಪ್ರಿಯರೇ, ಯಾರದೋ ವಿಶ್ವಾಸ ಕುಂದು ಹೋಗದೆ ಶಕ್ತಿಪಡಿಸಬೇಕಾದವರು ನಾವಾಗಿದ್ದೇವೆ. ಯಾರದೋ ಜೀವನದಲ್ಲಿ ಕಣ್ಣೀರನ್ನು ಒರೆಸುವವರು ನಾವಾಗಿದ್ದೇವೆ. ನಮ್ಮ ವಿಶ್ವಾಸ ಹೆಚ್ಚಾಗಲಿ. ಅವಿಶ್ವಾಸವನ್ನು ಕಿತ್ತು ಹಾಕಿ ವಿಶ್ವಾಸವನ್ನು ನೀಡೋಣ. ಹಲ್ಲೆಲೂಯಾ, ಆಮೇನ್. ನಮ್ಮಿಂದ ದೇವರ ವಾಕ್ಯದ ಮಾಧುರ್ಯ ಅನುಭವ ಉಂಟಾಗಲಿ. ಅನೇಕರು ಅದನ್ನು ಅನುಭವಿಸಲು ಸಾಧ್ಯವಾಗಲಿ. ನಮ್ಮ ವಿಶ್ವಾಸ ಕುಂದು ಹೋಗದಂತೆ ಸಂರಕ್ಷಿಸಿರಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.